ನೀವು ಎಚ್ ಟಿ ಕೆ ಆಪ್ಷನ್ ಏನೇನು ಬರುತ್ತೆ ಇದರಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ. ಹಾಂ ಮತ್ತು ನಿಮಗೆ 6 ಏರ್ ಬ್ಯಾಗ್ಸ್, 2 ಡಿಸ್ಕ್ ಬ್ರೇಕ್, ABS, EBD, ಬ್ರೇಕ್ ಅಸಿಸ್ಟ್, ಹಿಲ್ ಅಸಿಸ್ಟ್ ಕಂಟ್ರೋಲ್, ಸ್ಟೆಬಿಲಿಟಿ ಟ್ರಾಕ್ಷನ್ ಕಂಟ್ರೋಲ್, ಮತ್ತು 12.3 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಕ್ಲಸ್ಟರ್ 12.3 ಇಂಚಸ್ ಕ್ಲಸ್ಟರ್ ಬರುತ್ತೆ, ಎಲೆಕ್ಟ್ರಿಕ್ ಸನ್ರೂಫ್ ಬರುತ್ತೆ, ಫ್ರಂಟ್ 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ರೇರ್ ಕ್ಯಾಮ್ರಾ ವಿತ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ಸೀಟ್ಸು ಡ್ರೈವರ್ ಸೀಟ್ ಬಂದು ನಿಮಗೆ ಮ್ಯಾನ್ಯುಯಲ್ ಹೈಟ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಮ್ಯಾನ್ಯುಯಲಿ ಸ್ಲೈಡಬಲ್ ರಿಕ್ಲೈನಬಲ್ ಮಾಡ್ಬೋದು. 6 ಗಿಯರ್ಸ್ ಟ್ರಾನ್ಸ್ಮಿಷನ್ ಇದು, 1 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ ಇದರಲ್ಲಿ, ಮತ್ತು ಡ್ಯೂಯಲ್ ಡಿ ಕಟ್ ಸ್ಟೇರಿಂಗ್ಸ್ ಬರುತ್ತೆ. ಓಕೆ, ಟೈರ್ ಪ್ರೆಷರ್ ಮಾನಿಟರ್ ಇದೆ. ಇನ್ನೊಂದು 1 ಲೀಟರ್ GL ಟರ್ಬೋ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನೋಡ್ತಾರೆ ಅದು 6 ಮ್ಯಾನ್ಯುಯಲ್ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 1 ಲೀಟರ್ ಟರ್ಬೋ ಇಂಜಿನ್, 120 PS ಪವರ್ ಬರುತ್ತೆ. ಎಕ್ಸ್ಪೆಕ್ಟೆಡ್ ಮೈಲೇಜು 14 to 15 ಬರುತ್ತೆ ಸಿಟಿಯಲ್ಲಿ. ಹೈವೇಸ್ ಅಲ್ಲಾದರೆ 20 ಎಚ್ ಟಿ ಕೆ ಆಪ್ಷನಲ್ ಅಂದರೆ ಟಾಪ್ ಅಂತ ಒಂದು ಬಿಲ್ ಸ್ಟಾರ್ಟಿಂಗ್ ಸೆಕೆಂಡ್ ವೇವ್ ಅಂತ ಸೆಕೆಂಡ್ ವೇವ್ ಅಲ್ಲಿ ನೋಡ್ತಾರೆ ಅದು. ಹೌದು, ಹಾಂ 15 ವೀಲ್ಸ್ ಬರುತ್ತೆ. ಓಕೆ, ಅಂದರೆ ಟಾಪ್ ಅಂತ ಎಲ್ಲ ಫೀಚರ್ಸ್ ಬರುತ್ತೆ ಅಲ್ಲಿ, ಟಾಪ್ ಅಂತ ಎಲ್ಲ ಫೀಚರ್ಸ್ ಬರುತ್ತೆ ಅಲ್ಲಿ ಫೀಚರ್ಸ್ ಟಾಪ್ ಎಂಡ್ ಫೀಚರ್ಸಲ್ಲಿ ಕೆಲವೊಂದು ಫೀಚರ್ಸ್ ಇದರಲ್ಲಿದೆ. ಟಾಪ್ ಎಂಡ್ ವೇರಿಯಂಟ್ಗಾದರೆ ಪನೋರಮಿಕ್ ಸನ್ರೂಫ್ ಬರುತ್ತೆ, ಲೆದರ್ 8 ಸೀಟ್ಸ್ ಥರ ಬರುತ್ತೆ. ಇದರಲ್ಲಿ ಆ ಫೀಚರ್ಸ್ ಮಿಸ್ ಆಗುತ್ತೆ. ಅಲಾಯ್ ವೀಲ್ಸ್ ಇದೆಲ್ಲ, ಆಟೋ ಫೋಲ್ಡಬಲ್ ಮಿರರ್ಸ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಪ್ಯಾಡ್ಸ್ ಇದೆಲ್ಲ ಇದೆ. ಅಲಾಯ್ ವೀಲ್ಸ್ ಆ್ಯಂಡ್ ಸೀಟ್ ಕವರ್ಸ್ ಬಂದು ಫ್ಯಾಬ್ರಿಕ್ ಸೀಟ್ಸ್ ಇರುತ್ತೆ, ಲೆದರ್ 8 ಸೀಟ್ಸ್ ಬರುತ್ತೆ. ಟೋಟಲಿ 4 ವೇರಿಯಂಟ್ಸ್ ಇದೆ ಅಂತ ನೀವು? ಓಕೆ, ಒಂದು ವೇರಿಯಂಟ್ ಎಚ್ ಟಿ ಕೆ ಆಪ್ಷನ್ ಅಂದರೆ ಆಪ್ಷನಲ್ಲ, ಇನ್ನೊಂದು ವೇರಿಯಂಟ್ ಎಚ್ ಟಿ ಎಕ್ಸ್, ಅದು ಎಚ್ ಟಿ ಎಕ್ಸ್ ಪ್ಲಸ್, ಇನ್ನೊಂದು ಎಚ್ ಟಿ ಎಕ್ಸ್ ಟಾಪ್ ಎಂಡ್. ಯಾವುದಿದೆ ಟಾಪ್ ಇದೆ ವೆಹಿಕಲ್ ಅವತ್ತು ಫಸ್ಟ್ ಲಾಂಚ್ ಆದಾಗ ಇದಿದೆ ಟಾಪ್ ಎಂಡ್. ಅದು ರೆಡ್ ಕಲರ್ ನೀಡಿತ್ತು ಅವತ್ತು ಸಿರೋಸ್, ಅದು ಟಾಪ್ ಎಂಡ್. ಈಗ ಎಷ್ಟಿದೆ ಬಿಲ್ ಟಾಪ್ ವೇರಿಯಂಟ್ ಅದು ಎಚ್ ಟಿ ಕೆ ಪ್ಲಸ್ ಅನ್ನೋದು ಬೇಸಿಕ್ ವೇರಿಯಂಟ್ ಅಬೌವ್ 1 ವೇರಿಯಂಟ್ ಅಬೌವ್ ಬೇಸಿಕ್ ವೇರಿಯಂಟ್. ಓಕೆ, ಎಚ್ ಟಿ ಕೆ ಪ್ಲಸ್ ಅಂದರೆ ನೀವು ಎಚ್ ಟಿ ಕೆ ಆಪ್ಷನ್